ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸುಧಾಕರ್ ಹೇಮಾದ್ರಿ ಆಯ್ಕೆಯಾದರು. ಬನವಾಸಿ ಮಧುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಉಪಾಧ್ಯಕ್ಷರಾಗಿ ಪ್ರಕಾಶ್ ಬಂಗಲೆ, ಕಾರ್ಯದರ್ಶಿಯಾಗಿ ಲತಾ ಶೆಟ್ಟಿ, ಖಜಾಂಚಿಯಾಗಿ ಮೇಘರಾಜ್ ನರೇಗಲ್, ಪ್ರಧಾನ ಅರ್ಚಕರಾಗಿ ವಿನಾಯಕ್ ಮಂಗಳೂರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ಸಹಕರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಮತ್ತು ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಮಧುಕೇಶ್ವರ ದೇವಸ್ಥಾನದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಧನ್ಯವಾದ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ನಾನು ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಹಿಂದಿನ 3 ವರ್ಷ ಸೇವೆ ಮಾಡಿದ್ದೇನೆ ಮತ್ತು ಈಗ ಉಪಾಧ್ಯಕ್ಷನಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಆಡಳಿತಾಧಿಕಾರಿ ಆದಂಥ ರಮೇಶ್ ಹೆಗಡೆ ಅವರು ಉತ್ತಮ ಕೆಲಸ ಮಾಡಿ ಸರ್ಕಾರದ ಬಂದಂಥ 2 ಕೋಟಿ ರೂಪಾಯಿ ಅಂದರೆ ರಥದ್ದು 1.5 ಕೋಟಿ ರೂಪಾಯಿ ಬರೆದಿತ್ತು. ಆಮೇಲೆ ಪ್ರಾಧಿಕಾರದಿಂದ 50 ಲಕ್ಷ ರೂಪಾಯಿ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸ್ವಚ್ಛತೆಯನ್ನು ಕಾಕೊಂಡಿದ್ದಾರೆ. ಯೂರಿನಲ್ಸು ಇಂಥವನ್ನೆಲ್ಲ ಸರಿಯಾಗಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಯಾತ್ರಿ ನಿವಾಸದಲ್ಲಿ ಸಹಿತಾಗಿ ಬಂದಂಥ ಪ್ರವಾಸಿಗರಿಗೆ ಹೊರಗೆ ಟಾಯ್ಲೆಟು ಬಾತ್ರೂಮು ಮಾಡಿ ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆದಿಮಧುಕೇಶ್ವರ ದೇವಸ್ಥಾನವನ್ನು ಒಳ್ಳೆಯ ರೀತಿಯಾಗಿ ಪುನಶ್ಚೇತನಗೊಳಿಸಿದ್ದಾರೆ. ಈ ಮಳೆಗಾಲದಲ್ಲಿ ಯಾವುದೇ ನೀರು ಗೀರು ಸೋರ್ದಿದ್ದ ಹಾಗೆ ಆ ರೀತಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಈಗ 1 ವರ್ಷದಲ್ಲಿ ಮಾಡಿದಂಥ ನಾವು ಆ ರಮೇಶ್ ಹೆಗಡೆಯವರಿಗೂ ಸಹ ನಾವು ಕಮಿಟಿಯ ಸಹಿತ ಅವರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು. ಅದೇ ರೀತಿ ಅದರ ಕಾಂಟ್ರಾಕ್ಟರ್ ಆದ ಕುಮಾರ ಶೇಖರ್ ಪಿಳ್ಳಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ಯಾತ್ರಿ ನಿವಾಸ ಸಹಿತಾಗಿ ಒಳ್ಳೆಯ ಯಾತ್ರಿ ನಿವಾಸ ಆಗಿದೆ. ಬಂದಂತಹ ಎಲ್ಲ ಪ್ರವಾಸಿಗರಿಗೆ ಒಂದು ಬನವಾಸಿಯಲ್ಲಿ ಉಳಿದುಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಸ್ಥಳವಾಗಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಮುಂದಿನ 3 ವರ್ಷ ಮಾಡಬೇಕು ಅಂತ ಹೇಳಿ ಎಲ್ಲ ನಾವು ಕಮಿಟಿಯ ಸದಸ್ಯರು ಒಮ್ಮತದಿಂದ ಒಳ್ಳೆಯ ರೀತಿ ಕೆಲಸ ಮಾಡಿ ಒಳ್ಳೆಯ ಊರಿಗೆ ಒಂದು ಒಳ್ಳೆಯ ಹೆಸರು ತರ್ತೀವಿ. ಅದೇ ರೀತಿ ನಮಗೊಂದು ಸಹಕಾರ ನೀಡಿದಂಥ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಮಾರ್ಗದರ್ಶಕರು ಹಿರಿಯರು ಆದ ನಮ್ಮ ಹೆಬ್ಬಾರ್ ಸಾಹೇರವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನಿನ್ನೆ ನಡೆದಂತಹ ಸಮಿತಿ ಸಭೆಯಲ್ಲಿ ಆಯ್ಕೆಯಾಗಿದ್ದೇನೆ. ಅದೇ ರೀತಿ ಶ್ರೀ ಪ್ರಕಾಶ್ ಬಂಗ್ಲೆ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಈ ಆಯ್ಕೆಗೆ ಸಹಕರಿಸಿದಂತಹ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಮಾರ್ಗದರ್ಶನ ಮಾಡಿದಂತಹ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಸಹ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಮುಂದಿನ ದಿನಗಳಲ್ಲಿ ಏನು 3 ವರ್ಷ ನಮ್ಮ ಆಡಳಿತದ ಅವಧಿ ಇದೆ. ಈ ಅವಧಿಯಲ್ಲಿ ಬನವಾಸಿ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಗೆ ಏನು ಅಗತ್ಯ ಇದೆ, ಈಗೇನು ಆಗಿದೆ ಅದನ್ನು ನಿರ್ವಹಣೆ ಮಾಡಿಕೊಂಡು ಮುಂದೆ ಅದರ ಒಂದು ಒಳ್ಳೆಯ ಅಭಿವೃದ್ಧಿಯತ್ತ ನಮ್ಮ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತೇವೆ ಅಂತ ಎಲ್ಲ ಬನವಾಸಿ ಭಾಗದ ಸಂಬಂಧಪಟ್ಟಂತಹ ಎಲ್ಲ ಭಕ್ತ ಜನರಿಗೂ ಕೂಡ ನಾನು ಭರವಸೆಯನ್ನು ನೀಡ್ತಾ ಇದ್ದೇನೆ. ಈಗ ಅಲ್ಲಿ ಏನಾಗಿದೆ ಅಂದರೆ ಡಿಸೆಂಬರ್ ತಿಂಗಳು ಅಂದರೆ ತುಂಬ ಪ್ರವಾಸಿಗರು, ಅದು ಮತ್ತು ವಿಶೇಷವಾಗಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಬರುವಂಥ ಟೈಮ್ ಆಗಿದೆ. ಹಾಗಾಗಿ ಅದನ್ನು ಅವರು ಬರೋದಕ್ಕೆ ಯಾವುದನ್ನ ಮುನ್ಸೂಚನೆ ಇಲ್ಲದೆ ಬರ್ತಾರೆ, ನಮಗೇನು ತಿಳಿಸಿರೋದಿಲ್ಲ. ಮತ್ತು ಮಧ್ಯರಾತ್ರಿಯಲ್ಲಿ ಬಂದು ಉಳ್ಕೋತಾರೆ. ಅವರು ಅಲ್ಲಿ ಅದೊಂದು ಹಳ್ಳಿ ಪ್ರದೇಶ ಆಗಿರೋದಕ್ಕೆ ಅವರಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲಿ ಅವರಿಗೆ ವಿರಾಮ ಸ್ಥಳ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿ ಆ ಟೈಮಲ್ಲಿ ಯಾರೂ ಇರಲ್ಲ. ರಾತ್ರಿ 4 ಗಂಟೆ 3 ಗಂಟೆಗೆ ಬರ್ತಾರೆ. ಆ ಸಮಯದಲ್ಲಿ ಬರೋದಕ್ಕೆ ಯಾರಿಗೂ ಅಲ್ಲಿ ಏನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರನ್ನ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಈ ಒಂದು ಸಮಸ್ಯೆ ಬಗ್ಗೆ ಗಮನ ಹರಿಸಿ ಕ್ರಮ ತಗೊಳ್ತೇವೆ. ಈ ಸಂದರ್ಭದಲ್ಲಿ ವೇದಮೂರ್ತಿ, ರಾಜಗೋಪಾಲಡಿ, ಮೋಹನ್ ನಾಯಕ್, ದೇವರಮನಿ, ಅರವಿಂದ ತೆಲಗುಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.